Jai Hind, welcome to Tejas Easy English. Friends, in this video, I have taken 30 daily use English sentences that you can use in your daily life. So you guys watch this video till the end. Definitely you are going to learn something new. So friends, without wasting any time, let's get started. And the first sentence is here. ಇದು ನನ್ನ ಕಾರ್. ಇದು ನನ್ನ ಕಾರ್ ಅನ್ನೋದಕ್ಕೆ ದಿಸ್ ಈಸ್ ಮೈ ಕಾರ್. ದಿಸ್ ಈಸ್ ಮೈ ಕಾರ್. ಇಲ್ಲಿ ನಾವು ಬೇರೆ ಬೇರೆ ವಾಕ್ಯವನ್ನು ಕೂಡ ಚೇಂಜ್ ಮಾಡ್ಬೋದು. ದಿಸ್ ಈಸ್ ಮೈ ಬೈಕ್. ದಿಸ್ ಈಸ್ ಮೈ ಲ್ಯಾಪ್ಟಾಪ್. ದಿಸ್ ಈಸ್ ಮೈ ಮೊಬೈಲ್. ದಿಸ್ ಈಸ್ ಮೈ ಹೌಸ್. ದಿಸ್ ಈಸ್ ಮೈ ಚಾಕ್ ಪೀಸ್. ದಿಸ್ ಈಸ್ ಮೈ ನೋಟ್ಬುಕ್. ಲೈಕ್ ದಟ್ ವಾಕ್ಯವನ್ನು ನಾವು ಬೇರೆ ಬೇರೆ ರೀತಿಯಾಗಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ವಾಕ್ಯ, ನಿಮಗೆ ಎಷ್ಟು ಸಮಯ ಹಿಡಿಯುತ್ತೆ, ನಿಮ್ಗೆ ಇದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತೀವಲ್ಲ. ಹೌ ಲಾಂಗ್ ವಿಲ್ ಯು ಟೇಕ್. ಹೌ ಲಾಂಗ್, ಎಷ್ಟು ಸಮಯ, ವಿಲ್ ಯು ಟೇಕ್, ನೀವು ತೆಗೆದುಕೊಳ್ತೀರಾ ಅಥವಾ ನಿಮಗೆ ಹಿಡಿಯುತ್ತೆ. ಸೊ ಹೌ ಲಾಂಗ್ ವಿಲ್ ಯು ಟೇಕ್. ಇದನ್ನು ನಿನ್ನ ಹತ್ತಿರ ಇಟ್ಕೋ, ಇದನ್ನು ನಿನ್ನ ಹತ್ರನೇ ಇಟ್ಕೋ ಅನ್ನೋದಕ್ಕೆ ಕೀಪ್ ದಿಸ್ ಟು ಯುವರ್ ಸೆಲ್ಫ್. ಯುವರ್ ಸೆಲ್ಫ್ ಅಂದರೆ ನಿಮ್ಮ ಹತ್ರನೇ, ನಿಮ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವ ಅರ್ಥ. ಸೊ ಕೀಪ್ ದಿಸ್ ಟು ಯುವರ್ ಸೆಲ್ಫ್. ನಿನ್ನ ಧ್ವನಿ ಕಡಿಮೆ ಮಾಡು, ವಾಯ್ಸ್ ಸಣ್ಣ ಮಾಡು ಅಂತೀವಲ್ಲ. ಸೊ ಲೋವರ್ ಯುವರ್ ವಾಯ್ಸ್. ಲೋವರ್ ಯುವರ್ ವಾಯ್ಸ್. ನೀನು ನನ್ನ ಮನಸ್ಸಿನ ಮಾತನ್ನು ಆಡಿದೆ, ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನೇ ನೀನು ಮಾತಾಡಿದೆ ಅಂತೀವಲ್ಲ. ಸೊ ಯು ಸ್ಪೋಕ್ ಮೈ ಮೈಂಡ್. ಯು ಸ್ಪೋಕ್, ನೀನು ಮಾತಾಡಿದೆ, ಮೈ ಮೈಂಡ್, ನನ್ನ ಮನಸ್ಸಿನ ಮಾತನ್ನು. ಮೈಂಡ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಹಾರ್ಟ್ ಅನ್ನೋ ಅರ್ಥನೇ ಬರುತ್ತೆ. ಸೊ ಯು ಸ್ಪೋಕ್ ಮೈ ಮೈಂಡ್. ಇದಕ್ಕೆ ಸಮಯ ಹಿಡಿಯುತ್ತೆ, ಇದಕ್ಕೆ ಟೈಮ್ ತಗೊಳ್ಳುತ್ತೆ ಅನ್ನೋದಕ್ಕೆ ಇಟ್ ಟೇಕ್ಸ್ ಟೈಮ್. ಇಟ್ ಟೇಕ್ಸ್ ಟೈಮ್. ನಿನಗೆ ಯಾರ ಮೇಲೆ ಅನುಮಾನ ಇದೆ, ನಿನಗೆ ಯಾರ ಮೇಲೆ ಡೌಟ್ ಇದೆ, ಯಾರು ಸಸ್ಪೆಕ್ಟ್ ಅಂತ ನಿನಗೆ ಅನಿಸುತ್ತೆ ಅಂತೀವಲ್ಲ. ಸೊ ನಿನಗೆ ಯಾರ ಮೇಲೆ ಡೌಟ್ ಇದೆ ಅಂತ ಕೇಳೋದಕ್ಕೆ whom do you suspect. whom do you suspect. ನನ್ನ ದಾರಿಯಲ್ಲಿ ಬರಬೇಡ ಅಂದರೆ ನನ್ನ ದಾರಿಗೆ ಅಡ್ಡ ಬರಬೇಡ ಅನ್ನೋ ಅರ್ಥ. ಸೊ ನನ್ನ ದಾರಿಗೆ ಬರಬೇಡ ಅಂದರೆ ಡೋಂಟ್ ಗೆಟ್ ಇನ್ ಮೈ ವೇ. ಡೋಂಟ್ ಗೆಟ್ ಇನ್ ಮೈ ವೇ. ನಾನು ಅಲ್ಲಿಗೆ ಹೋಗಬೇಕಾಗಿತ್ತು, ನಾನು ಅಲ್ಲಿಗೆ ಹೋಗಬೇಕಾಗಿತ್ತು, ಆ್ಯಕ್ಚುಲಿ ಹೋಗಿಲ್ಲ ಅಂತೀವಲ್ಲ. ಸೊ ಐ ಶುಡ್ ಹ್ಯಾವ್ ಗಾನ್ ದೇರ್. ಐ ಶುಡ್ ಹ್ಯಾವ್ ಗಾನ್ ದೇರ್. ಎಲ್ಲವನ್ನು ಸರಿಯಾಗಿ ಜೋಡಿಸು, ಎಲ್ಲರನ್ನು ಪ್ರಾಪರ್ ಆರ್ಡ್ರಲ್ಲಿ ಇಡುವಂತೀವಲ್ಲ. ಸೊ ಪುಟ್ ಎವ್ರಿಥಿಂಗ್ ಇನ್ ಆರ್ಡರ್. ಪುಟ್ ಎವ್ರಿಥಿಂಗ್ ಇನ್ ಆರ್ಡರ್. ನನಗೆ ಯಾವುದೇ ವಿರೋಧ ಇಲ್ಲ, ನಂದು ಯಾವುದೇ ಅಪೋಸ್ ಇಲ್ಲಪ್ಪ, ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೀವಲ್ಲ. ಸೊ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನನ್ನ ಜೊತೆ ವಾದ ಮಾಡಬೇಡ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅಂತೀವಲ್ಲ. ಸೊ ಡೋಂಟ್ ಆರ್ಗ್ಯೂ ವಿತ್ ಮೀ. ಡೋಂಟ್ ಆರ್ಗ್ಯೂ ಅಂದರೆ ವಾದ ಮಾಡಬೇಡ. ವಿತ್ ಮೀ, ನನ್ನ ಜೊತೆ. ಡೋಂಟ್ ಆರ್ಗ್ಯೂ ವಿತ್ ಮೀ. ಸಮಯಕ್ಕೆ ಸರಿಯಾಗಿ ತಲುಪು, ಟೈಮಿಗೆ ಸರಿಯಾಗಿ ರೀಚ್ ಆಗು ಅಂತೀವಲ್ಲ. ಸೊ ರೀಚ್ ಆನ್ ಟೈಮ್. ರೀಚ್ ಆನ್ ಟೈಮ್. ನಾನು ಯಾವತ್ತೂ ಹಣವನ್ನು ತೆಗೆದುಕೊಳ್ಳೋದಿಲ್ಲ, ನಾನು ಯಾವತ್ತೂ ಹಣ ತಗೊಳ್ಳಲ್ಲ ಅನ್ನೋದಕ್ಕೆ ಐ ನೆವರ್ ಬಾರೋ ಮನಿ. ಐ ನೆವರ್ ಬಾರೋ ಮನಿ. ಬಹುಶಃ ಇದು ನಿಜ ಆಗಿರ್ಬೋದು, ಮೇ ಬಿ ಇದು ಸತ್ಯ ಆಗಿರ್ಬೋದು ಅಂತೀವಲ್ಲ. ಸೊ ದಿಸ್ ಮೇ ಬಿ ಟ್ರೂ. ದಿಸ್ ಮೇ ಬಿ ಟ್ರೂ. ನಿನ್ನ ತಪ್ಪನ್ನು ಒಪ್ಪಿಕೋ, ನಿನ್ನ ತಪ್ಪನ್ನು ನೀನು ಒಪ್ಕೋ ಅನ್ನೋದಕ್ಕೆ ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್. ನಾನು ತುಂಬ ಪ್ರಯತ್ನಿಸಿದ್ದೆ, ನಾನು ತುಂಬ ಟ್ರೈ ಮಾಡಿದ್ದೆ ಅನ್ನೋದಕ್ಕೆ ಐ ಟ್ರೈಡ್ ಅ ಲಾಟ್. ಐ ಟ್ರೈಡ್ ಅ ಲಾಟ್. ನಿನ್ನ ಸಮಯ ಬರುವುದು, ನಿನ್ನ ಟೈಮ್ ಬರುತ್ತೆ ಅನ್ನೋದಕ್ಕೆ ಯುವರ್ ಟೈಮ್ ವಿಲ್ ಕಮ್. ಯುವರ್ ಟೈಮ್ ವಿಲ್ ಕಮ್. ಒಂದು ವಿಷಯ ಪಕ್ಕ, ಒಂದು ವಿಷಯ ಅಂತೂ ಶ್ಯೂರ್, ಒಂದು ವಿಷಯ ಅಂತೂ ನಿಜ, ಒಂದು ವಿಷಯ ಅಂತೂ ಗ್ಯಾರಂಟಿ ಅಂತೀವಲ್ಲ. ಸೊ ಒನ್ ಥಿಂಗ್ ಈಸ್ ಶ್ಯೂರ್. ಒನ್ ಥಿಂಗ್ ಈಸ್ ಶ್ಯೂರ್. ನಿನಗೆ ಇದು ನೆನಪಿತ್ತಾ, ನಿನಗಿದು ನೆನಪಿತ್ತಾ ಕೇಳೋದಕ್ಕೆ ಡಿಡ್ ಯು ರಿಮೆಂಬರ್ ದಿಸ್. ಡಿಡ್ ಯು ರಿಮೆಂಬರ್ ದಿಸ್. ಅವನು ಎಲ್ಲ ಹಣ ಕಳೆದುಕೊಂಡನು, ಅವನು ಎಲ್ಲ ದುಡ್ಡನ್ನು ಕಳ್ಕೊಂಡ ಅನ್ನೋದಕ್ಕೆ ಹಿ ಲಾಸ್ಟ್ ಆಲ್ ಹಿಸ್ ಮನಿ. ಹಿ ಲಾಸ್ಟ್, ಅವನು ಕಳ್ಕೊಂಡ, ಆಲ್ ಹಿಸ್ ಮನಿ, ಅವನ ಎಲ್ಲ ಹಣವನ್ನು. ನಿನ್ನ ಸಮಯ ಮುಗೀತು, ನಿನ್ನ ಟೈಮ್ ಮುಗೀತು ಅಂತ ಹೇಳೋದಕ್ಕೆ ಯುವರ್ ಟೈಮ್ ಇಸ್ ಅಪ್. ಯುವರ್ ಟೈಮ್ ಇಸ್ ಅಪ್. ನಾನು ಈಗ ಬರಲಾರೆ, ನನ್ನ ಹತ್ರ ಇವಾಗ ಬರೋಕ್ಕಾಗಲ್ಲ ಅನ್ನುವ ಅರ್ಥದ ವಾಕ್ಯ. ಸೊ ನಾನು ಈಗ ಬರಲಾರೆ ಅನ್ನೋದಕ್ಕೆ ಐ ಕಾಂಟ್ ಕಮ್ ನಾವ್. ಐ ಕಾಂಟ್ ಕಮ್ ನಾವ್. ಇದರ ಬಗ್ಗೆ ನಂತರ ಯೋಚಿಸು, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡು ಅನ್ನೋದಕ್ಕೆ ಥಿಂಕ್ ಅಬೌಟ್ ಇಟ್ ಲೇಟರ್. ಥಿಂಕ್ ಅಬೌಟ್ ಇಟ್ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡು, ಲೇಟರ್, ನಂತರ. ನಾನು ಒಂದು ಕರೆ ಮಾಡಲೇಬೇಕು ಅಂದರೆ ನಾನೊಂದು ಕಾಲ್ ಮಾಡಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಮೇಕ್ ಅ ಕಾಲ್. ಐ ಹ್ಯಾವ್ ಟು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಅಂತೇಳಿ. ಸೊ ಐ ಹ್ಯಾವ್ ಟು ಮೇಕ್ ಅ ಕಾಲ್. ಇಲ್ಲಿಗೆ ಯಾರು ಬರೋದಿಲ್ಲ, ಇಲ್ಲಿಗೆ ಯಾರು ಬರಲ್ಲ ಅನ್ನೋದಕ್ಕೆ ನೋ ಒನ್ ಕಮ್ಸ್ ಹಿಯರ್. ನೋ ಒನ್ ಕಮ್ಸ್ ಹಿಯರ್. ನಾನು ನಿನ್ನನ್ನು ನಂಬೋದಿಲ್ಲ, ನಾನು ನಿನ್ನ ನಂಬಲ್ಲ ಅನ್ನೋದಕ್ಕೆ
ಐ ಡೋಂಟ್ ಟ್ರಸ್ಟ್ ಯು, ಐ ಡೋಂಟ್ ಟ್ರಸ್ಟ್ ಯು. ಇದು ಆಗಲೇಬೇಕಿತ್ತು, ಇದಾಗಲೇಬೇಕಿತ್ತು ಅಂತೀವಲ್ಲ. ಸೊ ಇಟ್ ಹ್ಯಾಡ್ ಟು ಹ್ಯಾಪನ್, ಇಟ್ ಹ್ಯಾಡ್ ಟು ಹ್ಯಾಪನ್. ಅವನಿಗೆ ಹೇಳುವ ಅವಶ್ಯಕತೆ ಇಲ್ಲ, ಅವನಿಗೆ ಹೇಳೋ ನೀಡಿಲ್ಲ ಅಂತೀವಲ್ಲ. ಸೊ ನೋ ನೀಡ್ ಟು ಟೆಲ್ ಹಿಮ್, ನೋ ನೀಡ್ ಟು ಟೆಲ್ ಹಿಮ್. ಬೇರೆಯವರ ಮಾತನ್ನು ಕೇಳಬೇಡ. ಬೇರೆಯವ್ರ ಮಾತನ್ನು ಯಾಕೆ ಕೇಳ್ತೀಯ, ಬೇರೆಯವ್ರ ಮಾತನ್ನು ಕೇಳಬೇಡ ಅಂತಿರ್ತೀವಲ್ಲ. ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.